ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾಟಿ ಸ್ಟೈಲ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್ಗೆ ನಿಮಗೆ ಸ್ವಾಗತ. ನಾನು ಜೀವಿತಾ ಗೌಡ. ಇವತ್ತು ಚಪಾತಿ ಹಿಟ್ಟಿಗೆ ಅಂತ ಕಲಸಿಟ್ಟಿರ್ತೀವಲ್ಲ, ಆ ಹಿಟ್ಟಲ್ಲಿ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಒಂದು ಉಂಡೆ ಚಪಾತಿಗೆ ಎಷ್ಟು ತೊಗೋತೀವಿ ಅದ್ರ ಡಬಲ್ ಸೈಜ್ ಉಂಡೆನ ತೊಗೊಂಡು ಕೈಯಲ್ಲೇ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸ್ವಲ್ಪ ಅಗಲ ಆಗುತ್ತೆ, ಸ್ವಲ್ಪ ದಪ್ಪನೇ ಇರಲಿ. ಮತ್ತು ಒಂದು 4 ಸ್ಪೂನ್ ತೊಗೊಂಡು ಅದಕ್ಕೆಲ್ಲ ಫೋರ್ಕಲ್ಲಿ ಚುಚ್ಕೊಂಡ್ರೆ ಆ ಥರ ಚುಚ್ಕೊಳ್ಳೋದ್ರಿಂದ ಚಪಾತಿ ಒಳಗಡೆ ಎಲ್ಲ ಬೇಯುತ್ತೆ. ಆ ಥರ ಚುಚ್ಕೊಂಡಿರೋ ಹಿಟ್ಟನ್ನ ಹೆಂಚು ಮೇಲೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ಸ್ವಲ್ಪ ಹೊತ್ತು ಎರಡೂ ಸೈಡು ಬಿಸಿ ಮಾಡ್ಕೋಬೇಕು. ಮತ್ತು ಹೆಂಚನ್ನ ಹಾಗೆ ಕಾಯಕ್ಬಿಟ್ಟು ಅದ್ರ ಮೇಲೆ ಒಂದು ಸುತ್ತ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು. ನಾವು ಪಕ್ಕಕ್ಕೆ ತೆಗೆದಿಟ್ಕೊಂಡಿರ್ತೀವಲ್ಲ ಚಪಾತಿದು, ಅದಕ್ಕೆ ಟೊಮೆಟೊ ಕಿಚಪ್, ಗ್ರೀನ್ ಚಿಲ್ಲಿ ಸಾಸ್, ಮಯೋನೀಸ್ನ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಇಡೀ ಚಪಾತಿಗೆಲ್ಲ. ಮತ್ತು ಹಚ್ಚಿಟ್ಕೊಂಡಿರೋ ಟೊಮೆಟೊ, ಈರುಳ್ಳಿ ಗಾರ್ನಿಷಿಂಗ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಸಾಲ್ಟ್ ಹಾಕೋಬೇಕು, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಒಂದು 4-5 ಪುದೀನ ಎಲೆ ಇಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಚೀಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಪ್ರೀ ಇಟ್ಟಿದ್ವಲ್ಲ ಹೆಂಚನ್ನ, ಅದ್ರ ಮೇಲೆ ಇಟ್ಬಿಟ್ಟು 30 to 35 ಮಿನಿಟ್ಸ್ನ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಪಿಜ್ಜಾ. ಐ ಹೋಪ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಈ ರೆಸಿಪಿ ಅನ್ಕೋತಾ ಇದ್ದೀನಿ. ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡ್ಕೊಳ್ಳಿ. ಮತ್ತು ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.